ಧರ್ಮಸ್ಥಳ ಗಲಾಟೆಯ ಬೆನ್ನಲ್ಲೇ ಈ ನಿಗೂಢ ವ್ಯಕ್ತಿಗೆ ಏನಾದ್ರೂ ಭಯ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮೊದಲ ಬಾರಿಗೆ ಪೊಲೀಸ್ ಭದ್ರತೆಯನ್ನ ಕೋರಿದ್ದಾನೆ ಈ ನಿಗೂಢ ವ್ಯಕ್ತಿ. ಇಲ್ಲಿವರೆಗೂ ಕೂಡ ವಕೀಲರ ಜೊತೆಯಲ್ಲೇ ಆಗಮಿಸ್ತಾ ಇದ್ದ, ವಕೀಲರ ಜೊತೆಯಲ್ಲೇ ಬರ್ತಾ ಇದ್ದ ಆರಂಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ. ಆದ್ರೆ ಈಗ ನಿನ್ನೆ ನಡೆದಂತಹ ಗಲಾಟೆ, ಒಂದಷ್ಟು ಈ ಧರ್ಮಸ್ಥಳದಲ್ಲಿ ಆದಂತಹ ಹಲ್ಲೆಗಳು, ಅದರ ನಂತರದಲ್ಲಿ ನಡೆದಂತಹ ವಿಚಾರಗಳಿದೆಯಲ್ಲ, ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಹಾಗಾದ್ರೆ ಈತನಿಗೆ ಭಯ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಪೊಲೀಸ್ ಭದ್ರತೆಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ನನ್ನ ಮೇಲೆ ದಾಳಿ ಆಗುವಂತ ಆತಂಕ ಇದೆ ಅಂತ ಈ ನಿಗೂಢ ವ್ಯಕ್ತಿ ಹೇಳ್ತಾ ಇದ್ದಾನೆ. ಭದ್ರತೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನಾಗೇಂದ್ರ ಬಾಬು, ಹೊಸ ಡಿಮ್ಯಾಂಡ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮತ್ತೊಂದು ಡಿಮ್ಯಾಂಡ್. ಇಷ್ಟು ದಿನಗಳ ಕಾಲ ವಕೀಲರ ಜೊತೆಗೆ ಬರ್ತೀನಿ, ನನಗೆ ಪೊಲೀಸರ ಮೇಲೂ ನಂಬಿಕೆ ಇಲ್ಲ, ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಂತ ಈ ನಿಗೂಢ ವ್ಯಕ್ತಿ ಈಗ ಪೊಲೀಸರ ಭದ್ರತೆ ಕೇಳೋದಕ್ಕೆ ಕಾರಣ ಏನು? ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು? ನೋಡಿ ಅಶ್ವಿನಿ, ಕನ್ಫರ್ಮ್ ಇದು ಮೊನ್ನೆ ಧರ್ಮಸ್ಥಳದ ಪ್ರಾಂಗಣದ ಬಳಿ ನಡೆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಈ ರೀತಿಯಾಗಿ ಭದ್ರತೆಯನ್ನ ಕೇಳಿರಬಹುದು ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮೊನ್ನೆ 3 ಜನ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಸ್ಥಳೀಯರು ಹಲ್ಲೆಯನ್ನ ಕೂಡ ಮಾಡಿದ್ರು. ಇದೇ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಅನ್ನೋದು ಆತನಿಗೆ ಭಯ ಶುರುವಾಗಿರ್ಬೋದೇನೋ. ಹಾಗಾಗಿ ಈಗ ತನಗೆ ಪೊಲೀಸ್ ಭದ್ರತೆ ಬೇಕೇ ಬೇಕು ಅಂತೇಳಿ, ಯಾಕೆಂತಾರೆ ಇವತ್ತು ಇನ್ನುಳಿದ ಜಾಗಗಳನ್ನ ತೋರಿಸೋದಕ್ಕೆ ಹೋಗ್ಬೇಕು ಅಂತಂದ್ರೆ ಅದೇ ಜಾಗದಿಂದನೇ ಹೋಗ್ಬೇಕಾಗತ್ತೆ, ಅಥವಾ ಅದೇ ಸ್ಥಾನಘಟ್ಟದ ಸುತ್ತಮುತ್ತಲೇ ಕೂಡ ಆತ 15 ವರ್ಷಗಳ ಹಿಂದೆ 100 ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ 13 ಪಾಯಿಂಟ್ಗಳನ್ನ ಹೊರತುಪಡಿಸಿ ಆ ಸ್ಥಾನಘಟ್ಟದ ಸುತ್ತಮುತ್ತ ಬೇರೆ ಪಾಯಿಂಟ್ಗಳನ್ನ ತೋರಿಸೋದಕ್ಕೆ ಹೋಗ್ತಾನೆ. ಹೀಗೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯರೇನಾದ್ರೂ ಅವರಿಂದ ಏನಾದ್ರೂ ತೊಂದರೆ ಆಗ್ಬಿಡುತ್ತಾ ಅನ್ನೋ ಕಾರಣಕ್ಕೋಸ್ಕರ ಈಗ ಮುಸುಕುದಾರಿ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾನೆ. ತನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಬೆಳಗ್ಗೆ ಕೂಡ ನಾವು ಗಮನಿಸಿದ್ವಿ. ಪ್ರತಿನಿತ್ಯವೂ ಕೂಡ ಲಾಯರ್ಗಳ ಜೊತೆಯಲ್ಲಿ ಬರ್ತಾ ಇದ್ದಂತಹ ಆ ಮುಸುಕುದಾರಿ ವ್ಯಕ್ತಿ ಇವತ್ತು ಆ ಗಾಡಿಯ ಹಿಂಭಾಗದಲ್ಲಿ ಒಂದು ಭದ್ರತಾ ವಾಹನ ಕೂಡ ಬಂತು. ಹಾಗಾಗಿ ಆತನ ಡಿಮ್ಯಾಂಡ್ ನ ಮೇರೆಗೆ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗಿದ್ಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅಶ್ವಿನಿ, ರೈಟ್ ನಾಗೇಂದ್ರ ಬಾಬು, ಈ ವಿಚಾರವನ್ನೆಲ್ಲ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಹಲವಾರಿದೆ. ಆದ್ರೆ ಎಸ್ಐಟಿಯ ನಡೆ ಏನ್? ಹಾಗಾದ್ರೆ ಅವರಲ್ಲೇ ಒಂದಷ್ಟು ಅಸಮಾಧಾನಗಳಿದೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಎಸ್ಐಟಿ ಏನ್ ಮಾಡುತ್ತೆ? ಈತನ ಡಿಮ್ಯಾಂಡ್ಗಳನ್ನೆಲ್ಲವನ್ನು ಪೂರೈಸ್ತಾ ಹೋದಂತಹ ಸಂದರ್ಭದಲ್ಲಿ ತನಿಖೆ ಯಾವ ಹಾದಿಯಲ್ಲಿ ನಡೆಯುತ್ತೆ? ಹಾಗಾದ್ರೆ ಅದು ನಿಷ್ಪಕ್ಷವಾದ ತನಿಖೆ ಅಂತ ಅನ್ನಿಸ್ಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಎರಡೂ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಎಸ್ಐಟಿಯ ನಡೆ ಏನಿರುತ್ತೆ? ಅಶ್ವಿನಿ ನೋಡಿ, ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದಿರೋದು ಸತ್ಯ ಶೋಧನೆಯನ್ನ ಮಾಡೋದಕ್ಕೆ. ಸತ್ಯ ಶೋಧನೆಯನ್ನ ಪ್ರಾಮಾಣಿಕವಾಗಿ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆಯಾ, ಅದಕ್ಕೆ ಅಂತಿಮವಾದಂತಹ ವರದಿ ಬರಬೇಕು. ಜೊತೆಗೆ ಇವತ್ತು ಎಸ್ಐಟಿ ತನಿಖಾ ತಂಡ ನಾವು ಅವರ ನಡೆಯನ್ನ ಕೂಡ ಗಮನಿಸ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗವನ್ನ ಹೋಗಿ ಅಲ್ಲಿ ಪಾಯಿಂಟ್ ಗಳನ್ನ ಮಾಡ್ತಾರೆ. ಆದ್ರೆ ನಮಗೆ ಎಸ್ಐಟಿ ತನಿಖಾ ತಂಡದ ಮೇಲೆ ಅನುಮಾನಗಳು ಮೂಡೋದಕ್ಕೆ ಕಾರಣ, ಆ ಮುಸುಕುದಾರಿ ವ್ಯಕ್ತಿ ಮೊದಲಿಗೆ ಒಂದು ತಲೆ ಬೋರ್ಡೆಯನ್ನ ತಂದು ಕೊಡ್ತಾನೆ. ಆ ಬೋರ್ಡೆಯನ್ನ ತಂದು ಕೊಟ್ಟು ಒಬ್ಬ ಮಹಿಳೆ ಇದ್ದು ಅಂತ ಹೇಳ್ತಾನೆ. ತಾನೇ ಹೂತಿಟ್ಟಿದಂತಹ ಒಂದು ಮಹಿಳೆಯ ಶವದಿಂದ ಎತ್ಕೊಂಡು ಬಂದಿದ್ದೀನಿ ಅಂತ ಆತ ಹೇಳಿರ್ತಾನೆ. ಹಾಗಾಗಿ ಆ ತಲೆ ಬೋರ್ಡೆಯನ್ನ ತಗೊಂಡು ಅದನ್ನ ಲ್ಯಾಬ್ ಕಳಿಸ್ತಾರೆ. ಒಂದು ಆಸ್ಪತ್ರೆಯಿಂದ ಅಲ್ಲ, 2 ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ರಿಪೋರ್ಟ್ ಅನ್ನ ತರಿಸ್ಕೊಳ್ತಾರೆ. ಆ ರಿಪೋರ್ಟ್ ನಲ್ಲಿರೋದು 30 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ. ಆ ವ್ಯಕ್ತಿಯ ತಲೆ ಬುರುಡೆ ಇದು ಅಂತೇಳಿ ಅಲ್ಲಿಂದ ರಿಪೋರ್ಟ್ ಬಂದಿರುವಂತದ್ದು. ಆ ರಿಪೋರ್ಟ್ ಬಂದ ಬಳಿಕ ಓಕೆ, ತನಿಖೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕಾಗಿತ್ತು. ಅದರ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತನಿಖೆ ನಡೆಸ್ತಾ ಇಲ್ಲ. ಇನ್ನು ಬಹಳ ಪ್ರಮುಖವಾಗಿ ಈ 13 ಪಾಯಿಂಟ್ಗಳನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಎಸ್ಐಟಿ ತನಿಖಾ ತಂಡ ಆ ತಲೆ ಬುರುಡೆ ಎಲ್ಲಿಂದ ತಂದಿದ್ದು, ಯಾವ ಜಾಗದಿಂದ ತಂದಿದ್ದು, ಆ ಒಂದು ಪಾಯಿಂಟ್ ಅನ್ನ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲಿಂದನೇ ಎಸ್ಐಟಿ ತನಿಖಾ ತಂಡದ ಮೇಲೆ ಅನುಮಾನಗಳು ಉದ್ಭವ ಆಗೋದಕ್ಕೆ ಶುರುವಾಗಿದ್ದು. ಇಲ್ಲಿಯವರೆಗೂ ಕೂಡ ನೋಡಿ ಅಶ್ವಿನಿ, ನಿನ್ನೆ ಬೆಳಗ್ಗೆಯಿಂದ ಕೂಡ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಬಾರಿ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತಾ ಬರ್ತಾ ಇದೆ. ಆದ್ರೆ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಯಾಕೆ ಆದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತಿದ್ಯಾ? ಇದನ್ನ ಗಮನಿಸಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾರೆ, ಡಿಜಿ ಅಂಡ್ ಐಜಿಪಿ ಅವರು ಏನ್ ಮಾಡ್ತಿದ್ದಾರೆ, ಎಸ್ಐಟಿ ಮುಖ್ಯಸ್ಥರು ಯಾಕೆ ಆ ಪಾಯಿಂಟ್ ನಲ್ಲಿ ಹೋಗಿ ತನಿಖೆನ ಮಾಡಿ ಅಂತ ಹೇಳ್ತಾ ಇಲ್ಲ ಅನ್ನೋದೇ ಈಗ ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿರೋದು. ಅಶ್ವಿನಿ, ರೈಟ್, ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಧರ್ಮಸ್ಥಳ ಗಲಾಟೆಯ
ಬೆನ್ನಲ್ಲೇ ಈ ನಿಗೂಢ ವ್ಯಕ್ತಿಗೆ ಏನಾದ್ರೂ ಭಯ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮೊದಲ ಬಾರಿಗೆ ಪೊಲೀಸ್ ಭದ್ರತೆಯನ್ನ ಕೋರಿದ್ದಾನೆ ಈ ನಿಗೂಢ ವ್ಯಕ್ತಿ. ಇಲ್ಲಿವರೆಗೂ ಕೂಡ ವಕೀಲರ ಜೊತೆಯಲ್ಲೇ ಆಗಮಿಸ್ತಾ ಇದ್ದ, ವಕೀಲರ ಜೊತೆಯಲ್ಲೇ ಬರ್ತಾ ಇದ್ದ ಆರಂಭದಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ. ಆದ್ರೆ ಈಗ ನಿನ್ನೆ ನಡೆದಂತಹ ಗಲಾಟೆ, ಒಂದಷ್ಟು ಈ ಧರ್ಮಸ್ಥಳದಲ್ಲಿ ಆದಂತ ಹಲ್ಲೆಗಳು, ಅದರ ನಂತರದಲ್ಲಿ ನಡೆದಂತಹ ವಿಚಾರಗಳಿದೆಯಲ್ಲ, ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಹಾಗಾದ್ರೆ ಈತನಿಗೆ ಭಯ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಪೊಲೀಸ್ ಭದ್ರತೆಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾನಂತೆ. ನನ್ನ ಮೇಲೆ ದಾಳಿ ಆಗುವಂತ ಆತಂಕ ಇದೆ ಅಂತ ಈ ನಿಗೂಢ ವ್ಯಕ್ತಿ ಹೇಳ್ತಾ ಇದ್ದಾನೆ. ಭದ್ರತೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನಾಗೇಂದ್ರ ಬಾಬು, ಹೊಸ ಡಿಮ್ಯಾಂಡ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮತ್ತೊಂದು ಡಿಮ್ಯಾಂಡ್. ಇಷ್ಟು ದಿನಗಳ ಕಾಲ ವಕೀಲರ ಜೊತೆಗೆ ಬರ್ತೀನಿ, ನನಗೆ ಪೊಲೀಸರ ಮೇಲೂ ನಂಬಿಕೆ ಇಲ್ಲ, ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಂತ ಈ ನಿಗೂಢ ವ್ಯಕ್ತಿ ಈಗ ಪೊಲೀಸರ ಭದ್ರತೆ ಕೇಳೋದಕ್ಕೆ ಕಾರಣ ಏನು? ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು? ನೋಡಿ ಅಶ್ವಿನಿ, ಕನ್ಫರ್ಮ್ ಇದು ಮೊನ್ನೆ ಧರ್ಮಸ್ಥಳದ ಪ್ರಾಂಗಣದ ಬಳಿ ನಡೆದಂತಹ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಈ ರೀತಿಯಾಗಿ ಭದ್ರತೆಯನ್ನ ಕೇಳಿರಬಹುದು ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮೊನ್ನೆ 3 ಜನ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಸ್ಥಳೀಯರು ಹಲ್ಲೆಯನ್ನ ಕೂಡ ಮಾಡಿದ್ರು. ಇದೇ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಅನ್ನೋದು ಆತನಿಗೆ ಭಯ ಶುರುವಾಗಿರ್ಬೋದೇನೋ. ಹಾಗಾಗಿ ಈಗ ತನಗೆ ಪೊಲೀಸ್ ಭದ್ರತೆ ಬೇಕೇ ಬೇಕು ಅಂತೇಳಿ, ಯಾಕೆಂತಂದ್ರೆ ಇವತ್ತು ಇನ್ನುಳಿದ ಜಾಗಗಳನ್ನ ತೋರಿಸೋದಕ್ಕೆ ಹೋಗ್ಬೇಕು ಅಂತಂದ್ರೆ ಅದೇ ಜಾಗದಿಂದನೇ ಹೋಗ್ಬೇಕಾಗತ್ತೆ, ಅಥವಾ ಅದೇ ಸ್ನಾನಘಟ್ಟದ ಸುತ್ತಮುತ್ತಲೇ ಕೂಡ ಆತ 15 ವರ್ಷಗಳ ಹಿಂದೆ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ 13 ಪಾಯಿಂಟ್ಗಳನ್ನ ಹೊರತುಪಡಿಸಿ ಆ ಸ್ನಾನಘಟ್ಟದ ಸುತ್ತಮುತ್ತ ಬೇರೆ ಪಾಯಿಂಟ್ಗಳನ್ನ ತೋರಿಸೋದಕ್ಕೆ ಹೋಗ್ತಾನೆ. ಹೀಗೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯರೇನಾದ್ರೂ ಅವರಿಂದ ಏನಾದ್ರೂ ತೊಂದರೆ ಆಗ್ಬಿಡುತ್ತಾ ಅನ್ನೋ ಕಾರಣಕ್ಕೋಸ್ಕರ ಈಗ ಮುಸುಕುದಾರಿ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾನೆ, ತನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ. ಬೆಳಗ್ಗೆ ಕೂಡ ನಾವು ಗಮನಿಸಿದ್ವಿ, ಪ್ರತಿನಿತ್ಯವೂ ಕೂಡ ಲಾಯರ್ಗಳ ಜೊತೆಯಲ್ಲಿ ಬರ್ತಾ ಇದ್ದಂತಹ ಆ ಮುಸುಕುದಾರಿ ವ್ಯಕ್ತಿ ಇವತ್ತು ಆ ಗಾಡಿಯ ಹಿಂಭಾಗದಲ್ಲಿ ಒಂದು ಭದ್ರತಾ ವಾಹನ ಕೂಡ ಬಂತು. ಹಾಗಾಗಿ ಆತನ ಡಿಮ್ಯಾಂಡ್ ನ ಮೇರೆಗೆ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗಿದ್ಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅಶ್ವಿನಿ, ರೈಟ್ ನಾಗೇಂದ್ರ ಬಾಬು, ಈ ವಿಚಾರವನ್ನೆಲ್ಲ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಹಲವಾರಿದೆ. ಆದ್ರೆ ಎಸ್ಐಟಿಯ ನಡೆ ಏನ್? ಹಾಗಾದ್ರೆ ಅವರಲ್ಲೇ ಒಂದಷ್ಟು ಅಸಮಾಧಾನಗಳಿದೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಎಸ್ಐಟಿ ಏನ್ ಮಾಡುತ್ತೆ? ಈತನ ಡಿಮ್ಯಾಂಡ್ಗಳನ್ನೆಲ್ಲವನ್ನು ಪೂರೈಸ್ತಾ ಹೋದಂತಹ ಸಂದರ್ಭದಲ್ಲಿ ತನಿಖೆ ಯಾವ ಹಾದಿಯಲ್ಲಿ ನಡೆಯುತ್ತೆ? ಹಾಗಾದ್ರೆ ಅದು ನಿಷ್ಪಕ್ಷವಾದ ತನಿಖೆ ಅಂತ ಅನ್ನಿಸ್ಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಎರಡೂ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಎಸ್ಐಟಿಯ ನಡೆ ಏನಿರುತ್ತೆ?